ಮೇಡಮ್ ತಗೊಳ್ಳಿ ಮೇಡಮ್, ನಿಮ್ಗೋಸ್ಕರ ಆಫರ್ ಆಗೇನೆ ಹಾಕೊಟ್ಟಿದ್ದೀನಿ ಮೇಡಮ್. ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗೈತೆ ನಿಮ್ಮ ಅಂಗಡಿನಾಗ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿರವೇ ಕೊಡ್ತೀರಾ. ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ನನ್ನ ಫ್ರೆಂಡ್ಸ್ಗಳಿಗೂ ಹೇಳ್ತೀನಿ. ಬನ್ನಿ ಮೇಡಮ್ ಬನ್ನಿ, ನಿಮ್ಗೆ ಒಳ್ಳೆ ರೇಟಲ್ಲಿ ಹಾಕೊಡ್ತೀನಿ. ಮದುವೆ ಫಂಕ್ಷನ್ ಯಾವ್ದಕ್ಕೆ ಬಂದ್ರು ಅಷ್ಟೇ, ತುಂಬಾನೇ ರೇಟು ಕಡಿಮೆ ಹಾಕೊಡ್ತೀನಿ ಬಿಡಿ. ನಿಮ್ಗೋಸ್ಕರ ಆಫರ್ ಹಾಕೊಡ್ತೀನಿ. ರೆಗ್ಯುಲರ್ ಕಸ್ಟಮರ್ ಅಲ್ವಾ ನೀವು? ರೆಗ್ಯುಲರ್ ಕಸ್ಟಮರ್ಸ್ಗೆಲ್ಲ ನಾವು ತುಂಬಾ ಆಫರ್ ಹಾಕೊಡ್ತೀವಿ. ನೀವು ತುಂಬಾ ಸಲ ತಗೊಳ್ತಾ ಇದ್ದೀರಲ್ಲ ಬಂದು ಅದಕ್ಕೆ ನಿಮ್ಗೆ ಆಫರ್ ಹಾಕೊಟ್ಟಿದ್ದೀನಿ ಮೇಡಮ್. ಎರಡು ಸೀರೆನೂ ತುಂಬಾ ಚೆನ್ನಾಗಿದ್ದಾವೆ ಮೇಡಮ್. ನೀವು ಉಟ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೋಡಿ. ಹಾ, ಹೌದು ಸರ್, ನಾನು ಹಂಗೆ ಅನ್ಕೊಂತಾ ಇದ್ದೀನಿ. ನಿಮ್ಮ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ ಮೇಡಮ್, ಆಯ್ತು. ನೋಡ್ಲಾ, ಅರ್ಥ ಆಯ್ತಾ ಹಿಂಗ್ ವ್ಯಾಪಾರ ಮಾಡೋದು? ನೋಡು, ಅದು ಸೀರೆ ಬಂದು 2,000 ರೂಪಾಯಿ. ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಮೊದಲೇ 2,500 ಅಂತ ಹೇಳಿರ್ಬೇಕು. ಅವ್ರೇನ್ ಗೊತ್ತಾ, ಒಂದು 500 ರೂಪಾಯಿ ಕಮ್ಮಿ ಮಾಡ್ತಾರೆ. ಮಾಡ್ತಾರೆ ಹೆಂಗುಸ್ರು, ಗೊತ್ತಲ್ಲ. ನೀನು ಎಷ್ಟು ಹೇಳಿದ್ರು ಅರ್ಧ ಇಳಿಸೋದಂತೂ ಗ್ಯಾರಂಟಿ ಹೆಂಗುಸ್ರು. ಅದೆಲ್ಲ ಗೊತ್ತಿರೋ ಕತೆ ನಿನಿಯ. ಅದಕ್ಕೆ ನಿನಿಯ ಹೆಂಗನ ಮಾಡ್ಬಿಟ್ಟು ಇಳಿಸಿ ಇಳಿಸ್ತಾರ. ಅವಾಗ ನಾವೇನ್ ಮಾಡ್ಬೇಕು, ಒಂಚೂರು ಜಾಸ್ತಿ ಹೇಳಿರ್ಬೇಕು. ಈಗೆಲ್ಲ ಅರ್ಥ ಆಯ್ತು ತಾನೇ ಟ್ರಿಕ್ಸು, ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ? ಹೂನಣ್ಣ, ಚೆನ್ನಾಗಿ ಅರ್ಥ ಆಯ್ತು. ಆ ಅದೇನೇ ಬಿಸಿನೆಸ್ ಟ್ರಿಕ್ಸ್ ಅಂದ್ರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್ ನಿಮಗೆ ಈ ಸೀರೆ. ಮೇಡಮ್ ನೀವು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಮೇಡಮ್. ಮೇಡಮ್ ಇದು ಕೈಯಾಗಿ ನೋಡೋದಕ್ಕಿಂತನೂ ನೀವು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್. ಹಿಂಗೇನೆ ನೀ ಚಿಕ್ಕದಂಗೆ ನೀನು ಹೇಳ್ಕೊಂಡು ಬಂದ್ರೆ ಅವಾಗ ನೋಡು ಹೆಂಗ್ ತಗತ್ತಾರೆ. ಹಾ, ಈಗ ಅರ್ಥ ಆಯ್ತು ಬಿಡೋಣ. ನಾನು ಈ ಸಲ ಯಾರನ್ನ ಕಸ್ಟಮರ್ ಬಂದ್ರೆ ನಾನು ಅಟೆಂಡ್ ಮಾಡ್ತೀನಲ್ಲ ಕಸ್ಟಮರ್ನ, ಅವಾಗ ಇನ್ನೂ ಸಖತ್ತಾಗಿ ಅರ್ಥ ಆಯ್ತು. ಅಣ್ಣ ನಿಮ್ಮ ಹತ್ರ ನಾನು ಏನೋ ಕೇಳಬೇಕು ಅನ್ಕೊಂಡೆ. ಇದೇನಪ್ಪ ನನ್ನ ಮಗ ಆಗ್ಲೇ ಶುರು ಮಾಡ್ಕೊಂಬಿಟ್ಟ ಕತೆನಾ ಅಂತ ಅನ್ಕೋಬೇಡಿ. ಅದೇನು ಅಂತ ಹೇಳಿದ್ರೆ, ಅಣ್ಣ ಒಂದು 1,000 ರೂಪಾಯಿ ಕೊಡ್ತೀರಾ? ನನ್ನ ಸಂಬಳ ಬರ್ತೈತಲ್ಲ, ಆ ಸಂಬಳದಾಗ ನೀವೇ ಇಟ್ಕೊಂಬಿಟ್ಟು ಒಂದು 1,000 ರೂಪಾಯಿನ ಆಮೇಕಿಂದ ಬೇಕಾದ್ರೆ ವಾಪಸ್ ಕೊಡಿವ್ರಂತೆ. ನಂಗೆ ಒಂದೇ ಒಂದು 1,000 ರೂಪಾಯಿ ಕಾಸು ಬೇಕಿತ್ತು ಕಣಣ್ಣ. ಇಲ್ಲ ಅಂತ ಅನ್ಬೇಡಿ. ಯಾಕ್ಲಾ? ಕಾಸು ಏನಕ್ಕೆ ಬೇಕಿತ್ತು? ಆ ಅದು ಅದು ಅದೇ, ನಾಳೆ ಲಕ್ಷ್ಮುದು ಬರ್ತಡೇ ಐತಿ. ಅದು ಅದಕ್ಕೆ ನನ್ನ ಯೋಗ್ಯತೆಗೆ ನನ್ನ ಕೈಲಿ ಏನು ಮಾಡೋಕ್ಕಂತೂ ಆಗಕ್ಕಿಲ್ಲ. ಅದಕ್ಕೆ ಒಂದು 1,000 ರೂಪಾಯಿಗೆ ಸೀರೆ ಏನಾರ ಕೊಡ್ಸನಿ, ನಮ್ಮ ಅಂಗಡಿನಾಗೆ ನೀವು ಒಂದು 1,000 ರೂಪಾಯಿಗೆ ತಗೊಂಡೋಗನಿ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದು ಸೀರೆ ನನ್ನ ತಗೊಂಡೋಗಿ ಕೊಟ್ರೆ ಅವಳು ಭಾಳ ಖುಷಿ ಪಡ್ತಾಳೆ ಅಂತ ಅನ್ನಿಸ್ತದೆ. ಅದಕ್ಕೇನೆ ಸೀರೆ ತಗೊಂಡೋಗ್ಬಿಟ್ಟು ಕೊಡೋಣ ಅಂತ. ಓಹೋಹೋಹೋಹೋಹೋಹೋಹೋಹೋ! ಎಂಟಿ ಮ್ಯಾಲೆ ಲವ್ ಶುರು ಆಯ್ತು ಅಣ್ಣಂಗೆ. ಆಯ್ತು ಬಿಡು, 1,000 ತಾನೆ. ನಿನ್ನ 1,000 ರೂಪಾಯಿದಾಗ ಇನ್ನೂ ಜಾಸ್ತಿ ಇದೆ, ನೀನು ತಗೊಂಡೋಗಿ ಕೊಡ್ಸು. ಅವಳು ನನ್ನ ತಂಗಿ ಇದ್ದಂಗೆ. ಏನ್ ಬೇಡಣ್ಣ, ಸಾಲ ಫಲ ಸ್ಯಾನೆ ಮಾಡ್ಕೊಳ್ಳೋದು ಬೇಡ. ನನ್ನ ದುಡ್ಡಾಗೆ ಕೊಡಿಸ್ಬೇಕು ಅಂತ ಆಸೆ. ಈಗ ಬ್ಯಾರೆ ದುಡ್ಡು ನೀವು ಕೊಡು ಅಂತಂದ್ರೆ ಕೊಟ್ಟೆ ಕೊಡ್ತೀರಾ. ಆದ್ರೆ ನನಗೆ ಬೇಡ ಕಣಣ್ಣ, ನಿಮ್ಮ ದುಡ್ಡು ಗಿಡ್ಡು ಎಲ್ಲನೂ ನನಗೆ ಬೇಡ. ನನಗೆ ಏನಿದ್ರು ಸಾಲ ಅಂತ ಹೇಳ್ಬಿಟ್ಟು ಒಂದು 1,000 ರೂಪಾಯಿ ಕೊಟ್ಬಿಡಿ ಅಣ್ಣ, ಸಾಕು. ಒಂದು 1,000 ಕೊಟ್ರೆ ಒಂದು 1,000 ರೂಪಾಯಿನಾಗ ಏನೇನಿಯ ಹೆಂಗೋನೋ ಹಂಗೋ ಹಿಂಗೋ ಹೆಂಗೋ ಇದು ಮಾಡ್ತೀನಿ ನಾನು. ತೊಳ್ತೀನಿ. ಒಂದು 800 ರೂಪಾಯಿ ಸೀರೆ ಕೊಡಿಸಿ ಇನ್ನೊಂದು ರೂಪಾಯಿ 200 ರೂಪಾಯಿನಾಗ ಹೆಂಗೋ ಇದು ಮಾಡ್ಕೊತೀನಿ. ಏನೋ ನನ್ನ ಹೆಂಡತಿಗೆ ಇಷ್ಟ ಆಯ್ತದೆ ಅಂತ ಅನ್ಕೊಂಡಿವ್ನಿ. ಒಂದು ಸೀರೆ ನೋಡಿವ್ನಿ ಚೆನ್ನಾಗೈತಿ, ಅದೇ ಸೀರೆಗೆ ತಗೊಂಡೋಗಿ ಕೊಡನಿ ಅಂತ. ಸರಿ ನೋಡಪ್ಪ, ನಿಂಗೆ ಇಷ್ಟರಾಗೆ ಯಾವ ಸೀರೆ ಬೇಕೋ ತಗ. ಬಿಲ್ ಹಾಕ್ಸ್ಬಿಟ್ಟು ನಾವು ದುಡ್ಡು ಹಾಕ್ಬಿಡೋಣ ಅಂಗಡಿಗೆ ನೆನೆಯ. ನಾ ಆಮೇಲೆ ನೀನು ತಗೊಂಡೋಗಿ ನೀನು ಹೆಂಡತಿ ಕೊಡಿವಂತೆ, ಸರಿನಾ? ಬಾ ನೋಡ್ಬಾ, ನಿನ್ಗೆ ಯಾವ್ದು ಇಷ್ಟನೋ ಏನು ಇಷ್ಟನೋ ಅದನ್ನೇ ತಗೊಂಡೋಗಿ ಸರ್ಪ್ರೈಸಾಗಿ ಗಿಫ್ಟ್ ಕೊಡಪ್ಪ. ಫುಲ್ ಖುಷಿ ಆಗ್ಬಿಡ್ತಾಳೆ. ಅಣ್ಣ ಮದುವೆ ಆದಾಗಿಂದ ಇಲ್ಲಿ ಗಂಟನಣ್ಣ ಒಂದು ಖರ್ಚಿಪ್ಪು ಕೊಡ್ಸಿಲ್ಲ ಕಣಣ್ಣ ನನ್ನ ಹೆಂಡತಿಗಂತುನ್ವೆ. ದೇವ್ರಣ್ಣ ಒಂದು ಖರ್ಚಿಪ್ ಕೊಡ್ಸಿಲ್ಲಣ್ಣ. ನನಗೆ ನಾಚಿಕೆ ಆಗೋಯ್ತದೆ ಕಣಣ್ಣ. ನಾನು ಎಂಥ ಬೇವರ್ಸಿ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತದೆ. ಒಂದು ದಿನಕ್ಕೂ ಪಾಪ ಒಳಗೆ ಬಿಡಕ್ಕೆ ಮರ್ಯಾದೆ ನಂದೇ ಹೋಯ್ತದೆ ಹೇಳ್ಕೊಂಡ್ರೆ. ಯಾಕೆ ಏನೂ ಕೊಡ್ಸಿಲ್ಲ. ಬರ್ತುಡೆ ನಾಳೆ. ನನ್ನ ಯೋಗ್ಯತೆಗೆ ಒಂದು 500 ರೂಪಾಯಿ ಸೀರೆ ಕೊಡಿಸ್ಲಿಲ್ಲ ಅಂದರೆ ಹೆಂಗಣ್ಣ? ಇಷ್ಟು ದಿನ ನಮ್ಮ ಅಮ್ಮನ ಮಾತು ಕಟ್ಕೊಂಡು ಹಾಳಾಗೋಗಿದ್ದೆ. ಅವಳು ನನ್ನ ಮನೆ ಒಳಗಡೆ ಸೇರಿಸ್ಲಿಲ್ಲ ಅಂದ್ರೂ ನಂಗೇನು ಬೇಜಾರಿಲ್ಲ. ಹೋಗೊಂದು ಕಿತ ಕೊಟ್ಬಿಟ್ಟು ಬರೋಣ ಅಂತ ಸಾಯಂಕಾಲ ಅನ್ಕೊಂಡಿವ್ನಿ. ಅದಕ್ಕೆ ನಿಮ್ಮ ಹತ್ರ ಕಾಸು ಕೇಳಿದ್ದು. ಅಣ್ಣ ಕಾಸು ಕೊಟ್ಬಿಡು. ಸರಿ ಬಾ, ಯಾವ ಸೀರೆ ಬೇಕೋ ತಗೋಬಾರಲ್ಲ, ಬಿಲ್ ಹಾಕ್ಬಿಟ್ಟು ನಾನು ಕಾಸು ಕೊಡ್ತೀನಿ. ಬಾ ಬೇಕಾದ್ರೆ ನಿನ್ ಬದುಕಲ್ಲ ಸಂಬಳ, ಅದ್ರಾಗ ಏನೇ ನಾನು ಕೊಡಿವಂತೆ ಬಾ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಸರಿ ಬಾಪ. ಲಕ್ಷ್ಮು, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಓ ಅಜ್ಜಿ ನೀನಾ? ಅಯ್ಯೋ, ಯಾವ ಹ್ಯಾಪಿ ಬರ್ತ್ಡೇನು ಮಾಡ್ಕೊಳಕಿಲ್ಲ ಬಿಡಿ ನಾನು. ಮೊದ್ಲಿಂದನೂ ಜೀವನದಾಗ ನಾನು ಎಂದೂ ಮಾಡ್ಕೊಂಡಿಲ್ಲ. ನಮ್ಮ ಜೀವನದಾಗ ಬರೀ ಕಷ್ಟ 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 ನೀನು. ನಮ್ಮ ಜೀವನದಾಗಂತೂ ಯಾವ ಹ್ಯಾಪಿನೂ ಇಲ್ಲ, ಯಾವ ಬರ್ತ್ಡೇನೂ ಇಲ್ಲ ನಮ್ಮ ಜೀವನದಾಗೆ. ಹಂಗಲ್ಲ ಕಣವ, ಯಾಕೆ ಮಾಡ್ಕೊಳಕಿಲ್ಲ? ಮಾಡ್ಕೋಬೇಕು ತಾನೇ. ಏನೋ ಇವತ್ತಿತ್ತೀವೋ ನಾಳೆ ಕಿತ್ತೀವೋ, ಮುಂದಿನ ವರ್ಷ ಬರ್ತುಡೆಗೆ ಇತ್ತೀವೋ ಇರಕ್ಕಿಲ್ವೋ ಅದನ್ನೂ ಗೊತ್ತಿಲ್ಲ. ಹಾ, ಹಂಗಂದ್ಮೇಲೆ ನಮ್ಮನ್ನ ನಾವು ನೋಡ್ಕೊಂಡು ನಮ್ಮನ್ನ ನಾವು ಮಾಡ್ಕೋಬೇಕು ತಾನೇ ಹ್ಯಾಪಿ ಬರ್ತುಡೆಯ. ಇದೇನು ಸುಮ್ಮನೆ ಇದ್ಬಿಟ್ರೆ ಆಯ್ತದ? ನೋಡಮ್ಮಿ, ಬರ್ತುಡೆಯ ಮಾಡ್ಕ, ಏನಾಗಕ್ಕಿಲ್ಲ. ಹ್ಯಾಪಿ ಬರ್ತುಡೆಯ ಮಾಡ್ಕ. ನಿಂಗೆ ಯಾರನ್ನ ಗಿಫ್ಟು ಏನ ತಂದು ಕೊಡ್ತಾರಾ? ಸುಮ್ಕಿರಜಿ, ತಮಾಷೆ ಮಾಡ್ಬೇಡ. ನನಗೆ ಯಾರು ಗಿಫ್ಟ್ ತಂದು ಕೊಡ್ತಾರೆ? ಅಯ್ಯಯ್ಯಪ್ಪ, ನನ್ನ ಜೀವಮಾನದಾಗೆ ನೀನು ಯಾರು ಗಿಫ್ಟು ಪಫ್ಟು ಏನು ತಂದು ಕೊಟ್ಟಾರಂತೂ ಅಲ್ವೇ ಅಲ್ಲ ಬಿಡು. ಯಾರು ತಂದು ಕೊಡೋಕ್ಕಿಲ್ಲ ನನಗಂತೂ. ನಾನೇ ಬಿಡು. ಅದ್ರ ಬಗ್ಗೆ ನನಗೇನು ಆಸೆನೂ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಯಾವ ಯೋಚನೆನೂ ನನಗಂತೂ ಇಲ್ಲ. ಅಕಸ್ಮಾತ್ ಯಾರನ್ನ ತಂದು ಕೊಟ್ರೆ ಲಕ್ಷ್ಮು, ಫುಲ್ ಖುಷಿ ಆಗ್ಬಿಡ್ತದ ನಿಂಗೆ. ನಿಜ ಹೇಳು, ನೀನು ಅಂದರೆ ನಾನೇ ನಿಂಗೊಂದು ಗಿಫ್ಟ್ ತಂದು ಕೊಡ್ತೀನಿ. ಯಾಂತದು ಬೇಡ, ಸುಮ್ಕಿರಜ್ಜಿ. ನನಗೆ ಯಾವ್ದು ಆಸೆನೂ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಮೊದಲು ಥರ ನಾನು ಇಲ್ಲವೂ ಇಲ್ಲ, ನನಗೆ ಯಾವ ಆಸೆನೂ ಇಲ್ಲ, ಎಂಥದೂ ಇಲ್ಲ.
ಏನು ಗೊತ್ತಾ, ಅದೇನು ಅಂತ ಹೇಳಿದ್ರೆ ಒಂದು ಎರಡು ಚಿಕ್ಕ ವಯಸ್ಸಾಗ ಒಂದು 2 ದಿನ ಆಸೆ ಇಟ್ಕೊಂಡಿರ್ತೀವಿ. ಆ ಬರ್ತಡೇ ಏನು ನೆರವೇರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಕೊಬಿಟ್ಟು ಸುಮ್ಮನಾಗಿ ಹೋಗ್ಬಿಡ್ತೀವಿ. ನಮಗೆ ಯಾವ ಆಸೆ ಗೀಸೆ ಏನೂ ಇಲ್ಲಪ್ಪ ನಂಗಂತೂ. ಲಕ್ಷ್ಮೋ, ಆದ್ರೂ ಇವತ್ತು ನಿನಗೆ ಖುಷಿ ಆಯ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನೋ ನೀನು ಖುಷಿಯಾಗಿದ್ರೆ ಅಷ್ಟೇನೇ ಸಾಕು. ಎಲ್ರಿಗೂ ಖುಷಿ ಬಯಸ್ತೀಯ. ಇವತ್ತು ನನ್ನ ಮೊಮ್ಮಗ ಸಂದಕವನೆಂದ್ರೆ ಅದು ನಿನ್ನಿಂದನೇನಿಯ. ಆ ಶಾಂತಮ್ಮಂಗೆ ಎಲ್ಲ ಒಪ್ಪಿಸಿ ಮದುವೆ ಮಾಡಿದೆಲ್ಲ ನೀನೇನೇನಿಯ. ಇವತ್ತು ನನ್ನ ಮೊಮ್ಮಗ ಎಷ್ಟು ಸಂದಕವನ್ ಗೊತ್ತಾ. ನನ್ನ ಮಗಳು ಮೊಮ್ಮಗಳು ಬೀದಿಗೆ ಬಿದ್ರು ಬಿಡು, ಅವ್ರ ಕತೆ ಬೇಕಿಲ್ಲ ನನಗೆ. ಆದರೆ ನನ್ನ ಮೊಮ್ಮಗ ಮಾತ್ರ ಸೂಪರಾಗಿ ಅವನಿ. ಅದಕ್ಕೆ ನೀನಿಯ ನೀನಂದ್ರೆ ನಂಗೆ ಬಲು ಇಷ್ಟ. ಎಲ್ಲಾರ್ಗೂ ಒಳ್ಳೇದೇ ಬಯಸ್ತೀಯ, ಒಳ್ಳೇದು ನೀನಿಯ ಮಾಡ್ತೀಯ. ಹಾಂ ಅಜ್ಜಿ, ಏನು ಮಾಡೋಕ್ಕಾಗಲ್ಲ. ನನಗಂತೂ ಇವತ್ತು ಕೆಲಸ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನಂತೂ. ನಮ್ಮ ಅಮ್ಮದು ಎಲ್ಲೋಯ್ತು. ನಮ್ಮ ಮನೆಯಾಗ ಟಿ ವಿ ಇದ್ರು ಪಕ್ಕದ ಮನೆಯಾಗ ಹೋಯ್ತಾರೆ ಟಿ ವಿ ನೋಡೋಕ್ಕೆ. ತಲೆನೋವು ಬಂದ್ಬಿಟ್ಟೈತೆ. ಒಂಚೂರು ಕೊತ್ತಂಬರಿ ಸೊಪ್ಪು ಬಿಡಿಸ್ಬಿಟ್ಟು ಫ್ರಿಡ್ಜ್ಗೆ ಇಕ್ಬಿಟ್ಟು ಹೋಗತ್ತಾಗೆ ಒಂದು ಮುದ್ದೆ ಗಿದ್ದೆ ಮಾಡ್ಕೊಂಡು ತಿಂದಾಗ ಮನೆಗೆ ಬಿಡ್ಬೇಕಜ್ಜಿ. ಸಾಕಾಗೋಯ್ತು ನಂಗಂತೂ. ಲಕ್ಷ್ಮೋ, ಲಕ್ಷ್ಮೋ, ಇದ್ಯಾರೋ ಇವಾಗ ಉಳಿಕೊಂಬಂದ್ರು ನನ್ನ. ಯಾರು ನನ್ನ ಗಂಡಿದ್ದಂಗೆ ಅವನಲ್ಲಪ್ಪ. ನೋಡು ನೋಡು ನೋಡು, ಬರ್ತಡೆಗೆ ಸುಮ್ಮನಿರಜ್ಜಿ. ಹಾ ಲಕ್ಷ್ಮೋ, ಅದು ಲಕ್ಷ್ಮೋ, ನೋಡು, ನೀನು ನನ್ನ ಮನೆಗೆ ಸೇರಿಸ್ಲಿ, ನನ್ನ ಗಂಡ ಅಂತ ಒಪ್ಕೊಂಡ್ಲಿ ಅಂತ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಏನೋ ಯಾವುದೋ ಬೇರೆ ಉದ್ದೇಶ ಇಕ್ಕೊಂಡಾಗ್ಲಿ ನಾನಂತೂ ಬಂದಿಲ್ಲ. ದೇವ್ರಣೆ ನಮ್ಮ ಅಮ್ಮನ ಮೇರಣೆಗೂ ಬೇರೆ ಯಾವ ಉದ್ದೇಶನೂ ಇಕ್ಕೊಂಡು ಬಂದಿಲ್ಲ ನಾನಂತೂ. ನೋಡು, ಇಷ್ಟು ದಿನ ಆಗಿ ನೀನು ಗಂಡ ಆಗ್ಬಿಟ್ಟು ನಾನು ಯಾವ ಕರ್ತವ್ಯನೂ ಇಲ್ಲಿ ಗಂಟ ಮಾಡಿಲ್ಲ ಅಂತ ನಂಗೆ ಸಂದಾಗ ಗೊತ್ತು. ಆದರೂ ನೀನು ಇಲ್ಲಿ ಗಂಟ ನನಗೆ ಡೈವರ್ಸ್ ಕೊಟ್ಟಿಲ್ಲ, ಒಂದು ಮಾತೇನು ಒಂದಿಲ್ಲ ಮಾಡಿಲ್ಲ. ನನ್ನ ಪಾಡು ನಾನು ಬಿಟ್ಬಿಟ್ಟಿದ್ಯಾ. ನಿನ್ನ ಜಾಗದಾಗ ಬೇರೆ ಯಾರಾದರೂ ಹೆಂಗಸ್ರು ಯಾರಾದರೂ ಇದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಬಿಟ್ಬಿಟ್ಟು ಬೇರೆ ಯಾವನಿಂದನೇ ಹೊಂಟೋಗ್ಬಿಟ್ಟಿರೋರು, ಇಲ್ಲ ಅಂದರೆ ನಾನು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಬನನ್ನು ಮದುವೆ ಮಾಡ್ಕೊಂಡಿರೋರು. ಆದರೆ ನೀನು ಮಾತ್ರ ನಿನ್ನ ಜೀವನ ನೀನು ಕಟ್ಕೊಂಡು ನಿನ್ನ ಪಾಡು ನೀನು ಆರಾಮಾಗಿದೆಯಾ. ನಂಗೆ ಅರ್ಥ ಆಯ್ತೈತೆ ನೀನು ಎಷ್ಟು ಒಳ್ಳೆಯವಳು ಅಂತ. ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಾನು ತಲೆ ಕೆಡಿಸ್ಕೊಬಿಟ್ಟಿದ್ದೆ. ಲಕ್ಷ್ಮೋ, ನಿನ್ನ ನಾಳೆ ಬರ್ತಡೇ ಅಲ್ವಾ, ಅದಕ್ಕೆ ನಿನಗೆ ಅಂತ ಹೇಳ್ಬಿಟ್ಟು ಈ ಸೀರೆಯ ತಗೊಂಬಿಟ್ಟು ಬಂದಿದ್ದೀನಿ. ನಿನ್ಗೂ ಇಷ್ಟ ಆಯ್ತದೆ ಅಂತ ಅಂದ್ಕೊಂಡಿವ್ನಿ. ತಗ, ಇದು ನೇನಿಯ ಉಟ್ಕ, ನಿನಗೆ ಸೂಪರಾಗಿ ಕಾಣಿಸ್ತದೆ. ತಗ. ಓ ಲಕ್ಷ್ಮ, ಬರ್ತಡೇನೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಅಂತಿದ್ದೆ. ಆ ನೋಡು ನೋಡು ನೋಡು, ಗಂಡ ಸೀರೆ ಮಲ್ಲಿಗೆ ಹೂವು ಎಲ್ಲ ತಗೊಂಬಿಟ್ಟು ಬಂದ್ಬಿಟ್ಟವನೇ. ಪರವಾಗಿಲ್ಲ. ಬರ್ತಡೇ ಮತ್ತೆ ಜೋರಾಗೇನಿ ಆಯ್ತದೆ ಅಂತ ಅನ್ನು. ಅರ್ಥ ಆಗ್ತಾ ಆಯ್ತು ನನಗೂ. ಪರವಾಗಿಲ್ಲ. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ? ನಾನು ಯಾವತ್ತೂ ಬರ್ತಡೇನೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕಿಲ್ಲ, ಎಂಥದನ್ನೂ ಇಲ್ಲ. ಇದು ನನಗೇನು ಬೇಡ, ಸೀರೆ ಪಾರೆ ಎಲ್ಲನೂ. ನಿಜವಾಗೂ ಬೇಡ. ತಗೊಂಡೋಗಿ. ನನಗೇನು ಸೀರೆ ಆಸೆನೂ ಇಲ್ಲ. ನಾನು ಸ್ಯಾನೆ ಸೀರೆ ಉಟ್ಕೊಳ್ಳೋದನ್ನೂ ಇಲ್ಲ. ತಗೊಂಡೋಗಿ. ಪ್ಲೀಸ್ ಲಕ್ಷ್ಮೋ, ಬೇಡ ಅಂತ ಅನ್ಬೇಡ. ನಿನ್ಗೋಸ್ಕರ ಅಂತ ನೀನೇ ತಗೊಂಬಿಟ್ಟು ಬಂದಿರೋದು. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇದು ಯಾವುದೇ ಕಳ್ತನದ ದುಡ್ಡಾಗಲಿ, ಮೋಸದ ದುಡ್ಡಾಗಲಿ, ಯಾರ್ದೊಬ್ರು ಕಿತ್ಕೊಂಡು ಬಂದಿರೋ ದುಡ್ಡಾಗಲಿ ಅಲ್ಲ ಲಕ್ಷ್ಮೋ. ಇದು ಎಂಥ ದುಡ್ಡೆಲ್ಲನೂ ಅಲ್ಲ. ಇದು ನಾನು ಕಷ್ಟಪಟ್ಟು ಬೆವರರಿಸಿ ಸಂಪಾದನೆ ಮಾಡ್ತಾ ಇರೋ ದುಡ್ಡೇನಿಯ. ನಾನು ಇವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಸೀರೆ ಅಂಗಡಿನಾಗೆ. ಇನ್ನೂ ಸಂಬಳ ಬಂದಿಲ್ಲ. ಅಣ್ಣ ಇದ್ದಾಗ 1000 ರೂಪಾಯಿ ಅಂತ ಹೇಳ್ಬಿಟ್ಟು ಸಾಲ ಇಸ್ಕೊಂಡು ನಿನ್ಗೋಸ್ಕರ ಅಂತ ತಗೊಂಬಿಟ್ಟು ಬಂದೀನಿ, ನಿನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಬೇಡ ಅಂತ ಅನ್ಬೇಡ. ತಕ ಲಕ್ಷ್ಮೋ. ಅಯ್ಯೋ ಮಗಳೇ, ಹೊಳಿ ಅಂದ್ರು ಅಷ್ಟು ಪಿರುತಿಯಿಂದ ಕೊಡ್ತಿರ್ಬೇಕಾದ್ರೆ ನೀನು ಬ್ಯಾಡ ಅಂತ ಯಾಕವಂತೀಯ? ತಗೊಳವ, ಹೂವನ ಸೀರೆನ ಮುತ್ತೈದೆ ಸಮಾನ ಅವನ್ನ ಬ್ಯಾಡ ಅಂತ ಅನ್ಬಾರ್ದು. ಅದ್ರಾಗೂ ಗಂಡ ತಂದು ಕೊಡ್ತಾವನೆ ಅಂದರೆ ಅದಕ್ಕೆ ಖುಷಿ ಪಡಲೇಬೇಕು, ಸರಿನಾ? ಬ್ಯಾಡ ಗೀಡ ಅಂತೆಲ್ಲ ಅನ್ಲೇಬಾರ್ದು. ಇಸ್ಕ ಸುಮ್ಮನೆ ನೆನೆಯ ಇಸ್ಕೊಂಡು ಬರ್ತಡೆ ಅಲ್ವ ನಾಳಿಕೆ. ಹೆಂಗ ಉಟ್ಕೊಂಡು ಇದು ಮಾಡ್ಕೊಂಡಿದಂತೆ. ತಗ, ಏನಾಗಕ್ಕಿಲ್ಲ. ಹೊಳಿ ಅಂದ್ರು ಕೊಡ್ತಾವ್ರು ಬ್ಯಾಡ ಅನ್ಬಾರ್ದು ಕಣವ. ತಗ, ಪಾಪ ಎಷ್ಟೇ ಇದ್ರೂ ಏನು ಬ್ಯಾರೆ ಆಗೋಗ್ಬಿಟ್ಟಿದ್ದೀರ ನೀವು. ಇವತ್ತಿಗೂ ಗಂಡ ಏನ್ರ ತಾನೆ. ಸುಮ್ಮನೆ ಇಸ್ಕ, ಏನಾಗಕ್ಕಿಲ್ಲ ಇಸ್ಕ. ತಗಲಕ್ಷ್ಮು, ನಿಂಗೇನೇನೆ ಅದೇ ಸೀರೆ ಉಟ್ಕೊಳಕ್ಕಾಯ್ತದ ಇಲ್ವಾ ಗೊತ್ತಿಲ್ಲ, ಆದರೂ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿವ್ನಿ. ಯಾಕಂದರೆ ಸೀರೆ ಗೊತ್ತಲ್ಲ, ಅದು ಬ್ಲೌಸ್ ಎಲ್ಲ ಹೊಲಿಸ್ಕೊಳಕ್ಕೆ ಆಗಕ್ಕಿಲ್ವೇನೋ. ನಾಳೆ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಉಟ್ಕ, ಸರಿನಾ? ಸಂದಕ್ಕೆ ಕಾಣಿಸ್ತೀಯ ನೀನು. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಅಯ್ಯೋ, ನೀನು ಏನೇನೋ ಅನ್ಕೋಬೇಡ. ಏನಪ್ಪ ಇವನು ಒಂದಾಗಕ್ಕೆ ಬಂದವನೇ ಹಂಗೆ ಹಿಂಗೆ ಅಂತ. ನಿಜವಾಗೂ ಆ ಥರ ಏನೂ ಇಲ್ಲ. ಮೊದಲು ನಾನು ಬದಲು ಮಾಡ್ಕೊತಾ ಇದ್ದೀನಿ, ನಾನು ಬದಲಾವಣೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಉಳಿದಿದ್ದೆಲ್ಲನೂ. ತಗ, ಸರಿ, ನಾನು ಬರ್ತೀನಿ. ಅಳಿ ಅಂದ್ರೆ ಎಲ್ಲೋಗಿರ ಇರಿ ಇಲ್ಲೇ ನೀನು. ಇನ್ನು ಯಾಕೆ ಅಲ್ಲಿ ಇಲ್ಲಿ ಒಯ್ದಿರೆ? ಹೆಂಗೋ ನನ್ನ ಮಗಳು ಎಲ್ಲನೂ ಈ ಮನೆಯನ್ನ ಸಂಪಾದನೆ ಮಾಡೋಳೆ, ಯಾವ ತೊಂದರೆನೂ ಇಲ್ಲ. ನೀವು ಆರಾಮಾಗಿರಿ. ಅಳಿ ಅಂದ್ರೆ ಕೂತ್ಕೊ ಬನ್ನಿ, ಮುದ್ದಾಗಿದ್ದೆ ತೊಳಸ್ತೀನಿ. ಉಣ್ಕೊಂಡು ಗಿಣ್ಕೊಂಡು ಆರಾಮಾಗಿ ಇಲ್ಲೇ ಮನೆ ಕಳಿವ್ರಂತೆ. ಇಲ್ಲ ಅತ್ತೆ, ನನ್ನ ಹೆಂಡತಿ ಮನಸ್ಪೂರ್ವಕವಾಗಿ ನನ್ನ ಗಂಡ ಅಂತ ಒಪ್ಕೊಂಡು ಮಾತಾಡ್ಸಿದ ದಿನನೇನಿಯ ನಾನಂತೂ ಈ ಮನೆಯಾಗ ಹೆಜ್ಜೆ ಇಕ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡ್ಕೊಂಡಿದ್ದೆ. ಸೀರೆ ಕೊಡೋಕ್ಕೆ ಹಂಗೇನಿಯ, ಹೂವು ಕೊಟ್ಟೋಗಕ್ಕೆ ಹಂಗೇನಿಯ ಬಂದೆ ಅಷ್ಟೇ ಏನಿಯ. ಇಷ್ಟು ದಿನ ನಾನು ಎಷ್ಟು ಅವಳಿಗೆ ಬೇಜಾರು ಮಾಡಿದ್ದೀನಿ. ಅವಳಿಗೋಸಿ ಸಮಾಧಾನ ಆಗಿ ಎಲ್ಲನೂ ಸೊರೋಗಿದ್ದಿನ ಅವತ್ತು ನಾನೇನಿಯ ಬರ್ತೀನಿ. ಅಲ್ಲಿ ಗಂಟನೂ ಬೇಡ ಅತ್ತೆ. ನಾನು ಮಾಡಿರೋ ತಪ್ಪನ್ನ ನಾನು ಒಂದೊಂದೇ ತಿದ್ಕೋತೀನಿ.
ಈ ತಡಬಡತದಕ್ಕೆ ಇವಾಗಾದ್ರೂ ಅರ್ಥ ಆಯ್ತಲ್ಲ. ಹಾ, ಈ ಜನ್ಮದಾಗ ಅರ್ಥ ಆಗಕ್ಕಿಲ್ಲ ಅವ್ರ ಅಮ್ಮನಂಗೆ ಅನ್ಕೊಂಡಿದ್ದೆ. ಅವ್ರ ಅಮ್ಮ ಹಂಗೆ ನೆನೆಯ, ನನ್ನ ಮಗಳು ಎಲ್ಲ ಒಂದೇ ನೆನೆಯ, ಏನು ವ್ಯತ್ಯಾಸ ಇಲ್ಲ. ಆ ಬಡತದವಕ್ಕೆ ಅರ್ಥ ಆಗಲ್ಲ, ಇದಕ್ಕೆಲ್ಲನೂ ಇದಾಗಲ್ಲ. ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಹೆಂಗೋ ಲಕ್ಷ್ಮಗಂತೂ ಗಂಡನ ಜೊತೆ ಭಾಳ ಸೌಭಾಗ್ಯ ಅಂತೂ ಸಿಗ್ತೈತಿ. ಅವಳು ಇಷ್ಟು ದಿನ ಗಾಟ ಮಾಡ್ಬಿಟ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಲೇ ಮಗಳೇ, ಒಯ್ತಾವ್ರು ಅಳಿ ಅಂದ್ರು ಇರು ಅಂತ ನನ್ನ ಏಳೆ, ನೀನು ಹೇಳಿದ್ರೆ ಇರ್ತಾರೆ, ಇದ್ಬಿಟ್ಟು ಊಟ ಗೀಟ ಮಾಡ್ಕೊಂಡನ ಒಯ್ತಾರೆ. ಅಳಿ ಅಂದ್ರೆ ನೀವು ಹಿರಿ ಅಳಿ ಅಂದ್ರೆ ನೀವು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅವಳು ಒಂಚೂರು ಮೊಂಡಿ ಅವಳು ಮೊಣ್ಣಂಗೆ ಆಡ್ತಾಳು, ಅವಳು ಮೊಂಡಿ ಅವಳು. ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ನೋಡಿ ಅವಳ್ದು ಒಬ್ಬಳದೆಲ್ಲ ನಂದು ಸೇರೇನಿಯ ಈ ಮನೆ ಇರೋದು. ನೀವು ಬನ್ನಿ ಅಳಿ ಅಂದ್ರೆ ನೀವು ಬನ್ನಿ ನೀವು ಆರಾಮಾಗೆ ಊಟ ಮಾಡ್ಕೊಂಡೆಲ್ಲ ಹೋಗಿರೋಂತೆ, ಕೂತ್ಕೊಳ್ಳಿ. ಇಲ್ಲ ಅತ್ತೆ, ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ, ನಾನು ಹೊರಡ್ತೀನಿ. ನನಗೂ ಟೇಮ್ ಆಯ್ತದೆ, ಉಂಡ್ಬಿಟ್ಟು ಮನಿಕೋಬೇಕು ನಾನು. ಇನ್ನೊಂದ್ಸಲ ಬಂದಾಗ ತಿಂತೀನಿ ಬಿಡಿ. ಸರಿನಾ? ಅಯ್ಯೋ ಹೊಳಿ ಅಂದ್ರು ಸೀರೆ ತಂದು ಕೊಟ್ಟಿದ್ದು ನೋಡಿ ನನಗಂತೂ ಬಹಳ ಖುಷಿ ಆಯ್ತೈತೆ ಮಗಳೇ. ಅಲ್ಲಿ ನೋಡು ಎಷ್ಟು ಪಿರುತಿಯಿಂದ ಸೀರೆ ತಂದು ಕೊಟ್ಬಿಟ್ಟವ್ರೆ ಅಲ್ವಾ ಅಮ್ಮ. ಪಿರುತಿಯಿಂದ ತಂದ್ಕೊಟ್ಟವ್ರು, ಪಿರುತಿ ಇಲ್ದಿದಂಗೆ ತಂದ್ಕೊಟ್ಟವ್ರು ಅದೆಲ್ಲ ಬೇಕಿಲ್ಲ. ಮೊದಲು ಬದಲಾಯ್ತವ್ರು ಅನ್ನೋದು ಮುಖ್ಯ ಅಷ್ಟೇನಿಯ. ಒಂಚೂರು ಬದಲಾಗಿದ ತಕ್ಷಣ ಅಟ್ಟದ ಮೇಲೆ ಕೂರಿಸ್ಬಿಟ್ಟು ಅಯ್ಯಯ್ಯೋ ಹಂಗಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡೋದು ಸರಿಯಲ್ಲ. ಸರಿನಾ? ನೀವು ಸುಮ್ಕೆ ಇದ್ಬಿಡಿ. ನೀವೇನೋ ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ನಿಂಗೆ ಬುದ್ಧಿ ಒಳಕ್ಕೆ ಯಾರು ಬರ್ತಾರೆ? ಸೀರೆ ಮಾತ್ರ ಬೋ ಸಂದಕ್ಕಿದ್ದಂಗೆ ಐತೆ ನೋಡು. ಹೂವು ಸೀರೆ ಎಲ್ಲ ತಂದು ಕೊಟ್ಟವನಿ. ನಾಳೆ ಕುಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ. ಸರಿ ಆಯ್ತು ಹೇಳು. ಏನೋ ಆ ದೇವ್ರ ದಯೆಯಿಂದ ನೀನು ಒಳಿ ಅಂದ್ರೆ ಇಬ್ರು ಒಂದಾದ್ರೆ ನನಗೆ ಖುಷಿನೇನಿಯ. ಸರಿ, ನಾನು ಮುದ್ದೆಗೆ ಇಕ್ತೀನಿ ಇರು. ಏ ಲಕ್ಷ್ಮು, ಒಳೊಳಗೆ ಖುಷಿ ಪಡ್ತಿದ್ಯಾ ಅಲ್ವಾ ಗಂಡ ಸೀರೆ ತಂದು ಕೊಟ್ಟಿದ್ದಕ್ಕೆ? ನಂಗೆ ಯಾವ ಖುಷಿನೂ ಇಲ್ಲ ಅಂತ ಸುಮ್ಕೆ ತೋರ್ಸ್ಕಂತೀಯಾ? ಒಳೊಳಗೆ ಖುಷಿ ಪಡ್ತಿದ್ಯಾ? ಏ ಅಜ್ಜಿ ಸುಮ್ಕಿರು, ಹಂಗೇನಿಲ್ಲ. ನೀನು ಒಳ್ಳೆ ಹೆಂಗೆ ಹೇಳ್ತೀಯ ನೋಡು, ಎಂಥದನ್ನೂ ಇಲ್ಲ. ಎಂಥ ಖುಷಿ ಏನಿಲ್ಲ ಬಿಡಿ. ಯಾವ ಬರ್ತಡೇನು ಮಾಡ್ಕೊಳಲ್ಲ, ನಾನು ಏನು ಮಾಡ್ಕೊಳಕ್ಕಿಲ್ಲ. ಸಾಕು ನೋಡೋಣ ನಾಳೆ ನೋಡೋಣ.